ಮೊದಲನೇದಾಗಿ ಎಲ್ಲರಿಗೂ ಸಾರ್ವಜನಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ವರ್ಷ ವಿಶೇಷವಾಗಿ ನಮ್ಮ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಮ್ಮ ನಗರಸಭೆಯಲ್ಲಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು, ನಗರದ ಅಭಿವೃದ್ಧಿ ಹೊಂದಬೇಕು ಅನ್ನೋ ದೃಷ್ಟಿಯಲ್ಲಿ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಇವತ್ತು ನಮ್ಮ ಎಲ್ಲ ಸದಸ್ಯರುಗಳು, ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಮತ್ತು ಮಾಧ್ಯಮ ಮಿತ್ರದವರು ಹಾಜರಾಗಿದ್ದೀರಾ. ಸೊ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಿಕೊಂಡು ಹೋಗಲಿ ಅಂತ ನಾವೆಲ್ಲರೂ ಸಹ ಗಣೇಶನನ್ನು ಕೋರ್ಕೊಂಡಿದ್ವಿ. ಸೊ ಅದೇ ರೀತಿ ಸಾರ್ವಜನಿಕರಿಗೂ ಸಹ ನಾವು ಉತ್ತಮ ಸೇವೆಗಳನ್ನು ಈ ಸಂದರ್ಭದಲ್ಲಿ ಒದಗಿಸ್ತೀವಿ ಅಂತ ನಾವು ಇಲ್ಲಿ ಕೇಳ್ಕೊಳ್ತೀವಿ. ಭಕ್ತನಪಾಳ್ಯ ರಸ್ತೆಯಲ್ಲೂ ಸಹ ನಾವು ಈಗ ಕೃತಕ ಹೊಂಡವನ್ನು ನಿರ್ಮಾಣ ಮಾಡಿದ್ವಿ. ಸಾರ್ವಜನಿಕರು ಅಲ್ಲಿ ತಮ್ಮ ಗಣಪತಿ ವಿಗ್ರಹಗಳನ್ನು ವಿಸರ್ಜನೆ ಮಾಡಿ ಸ್ವಚ್ಛತೆಗೆ ಸಹಕಾರ ನೀಡಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಸೋಮವಾರ ಮಧ್ಯಾಹ್ನ ನಾವು ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಭಕ್ತನಪಾಳ್ಯದಲ್ಲಿ ನಿರ್ಮಿಸಿರ್ತಕ್ಕಂಥ ಕೃತಕ ಹೊಂಡದಲ್ಲಿ ಎಲ್ಲರ ಸಹಕಾರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಕೌನ್ಸಿಲರ್ಸ್ಗಳು ಎಲ್ಲರೂ ಸಹ ಹಾಜರಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಂತ. ಈಗಾಗಲೇ ನಮ್ಮವರು ಸಹ ಎಲ್ಲರೂ ಸಹ ಪರಿವೀಕ್ಷಣೆ ಮಾಡಿದ್ದಾರೆ. ಎಲ್ಲೂ ಸಹ POP ವಿಗ್ರಹಗಳು ಕಂಡು ಬಂದಿಲ್ಲ. ಆ ಥರ ಏನಾದರೂ ಕಂಡು ಬಂದರೆ ನಮ್ಮ ವಿಸರ್ಜನೆ ಸಂದರ್ಭದಲ್ಲಿ ನಾವು ಆ ಸಂದರ್ಭದಲ್ಲೂ ಸಹ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಇದುವರೆಗೂ ಯಾವುದೇ ರೀತಿಯಾದಂಥ POP ವಿಗ್ರಹ ಇದು ನನ್ನ ಒಬ್ಬನ ಕೆಲಸ ಅಲ್ಲ, ಎಲ್ಲರ ಸಹಕಾರ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಒಟ್ಟಿಗೆ ಸೇರಿ ಮಾತುಕತೆಯನ್ನು ಮಾಡಿ ನಾವೆಲ್ಲರೂ ಆ ನಂತರ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ. ಸೊ ಎಲ್ಲಕ್ಕೂ ಮುಖ್ಯ ಅವನೇ ಕಾರಣ. ಸೊ ಎಲ್ಲ ವಿಘ್ನಗಳು ನಿರ್ವಹಿಸಲಿ ಅಂತ ಇವತ್ತು ಈ ವರ್ಷ ಪ್ರತಿಷ್ಠಾಪನೆ ಮಾಡಿದ್ವಿ. ಇದು ಮುಂದೆ ಸಹ ಹೀಗೆ ಮುಂದುವರ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅದರಲ್ಲೂ ಅತಿ ಮುಖ್ಯವಾಗಿ ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಜನತೆಗೆ ಮತ್ತು ನಮ್ಮ ವಾರ್ಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನೀವು ಹೇಳ್ದಂಗೆ ಈ ಸತಿ ಒಂದು ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ನಗರಸಭೆಯಿಂದ. ನಮ್ಮ ನಗರಸಭೆ ಅಧ್ಯಕ್ಷರಾದಿಯಾಗಿ ನಮ್ಮ ಸದಸ್ಯರೆಲ್ಲ ಸೇರಿಕೊಂಡು ಮತ್ತು ನಮ್ಮ ನಗರಸಭೆಯ ಕಮಿಷನರು ಮತ್ತು ಅಧಿಕಾರಿಗಳೆಲ್ಲ ಸೇರಿಕೊಂಡು ಇವತ್ತು ನಾವು ನಗರಸಭೆ ವ್ಯಾಪ್ತಿನಲ್ಲಿ ಅಂಗಳದಲ್ಲಿ ನಾವು ಇವತ್ತು ಗಣೇಶ ಹಬ್ಬನ ಆಚರಿಸ್ತಾ ಇದ್ದೀವಿ. ಸೊ ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ. ಇವತ್ತು ಪ್ರಸಾದ ವಿನಿಯೋಗವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲ ನಮ್ಮ ಎಲ್ಲ ಪೌರ ಕಾರ್ಮಿಕರು ಎಲ್ಲರೂ ಬಂದು ಪ್ರಸಾದವನ್ನು ತೊಗೊಂಡು ಹಬ್ಬವನ್ನು ತುಂಬ ಖುಷಿಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ನಮ್ಮ ಎನ್ವೈರ್ಮೆಂಟ್ ಪರಿಸರ ನೋಡಬೇಕು ಅಂತಂದರೆ ನಾವು POPಯನ್ನು ಬಳಸಬಾರ್ದು. ನಾವು ಆಲ್ರೆಡಿ ಸರ್ಕಾರನೂ ಆದೇಶ ಕೊಟ್ಟಿದೆ ಮತ್ತು ನಮ್ಮ ನಗರಸಭೆಯಿಂದನೂ ಎಲ್ಲ ಎನ್ಕ್ವೈರಿಗಳೆಲ್ಲ ಮಾಡಿ ಎಲ್ಲ ಕಡೆ ಪರಿಶೀಲನೆ ಮಾಡಿ POP ಗಣೇಶವನ್ನು ಇಡಬಾರ್ದು, ಅದು ಪರಿಸರಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟು ಮಣ್ಣಿನ ಗಣೇಶವನ್ನು ತಗೊಂಡು ಆಚರಣೆ ಮಾಡಬೇಕು. ಆ ಮಣ್ಣಿನ ಗಣೇಶನ ವಿಸರ್ಜನೆ ಮಾಡಬೇಕು ಅಂಥೇಳಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಎಲ್ಲ ಪರಿಶೀಲನೆಯನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ಅದೇ ರೀತಿಯಾಗಿ ನಾವು ಒಂದು ಹೊಂಡವನ್ನು ಕೂಡ ಮಾಡಿ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ದೇವೆ. ನನ್ನ ಹೆಸರು ಪ್ರದೀಪ್, ವಾರ್ಡ್ ನಂಬರ್ 17 ಸದಸ್ಯರು, ನಗರಸಭೆ.